ಹರೇ ಕೃಷ್ಣ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಉದ್ಕ. ಈ ಉದ್ಕ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. 1-2 ಈರುಳ್ಳಿ, 2 ಬೆಳ್ಳುಳ್ಳಿ, 5ರಿಂದ 6 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಬಸ್ಸಾರು ಅಂತ ಕೂಡ ಕರೀತಾರೆ. ಬನ್ನಿ ನೋಡೋಣ ಏನೇನೆಲ್ಲ ಹಾಕ್ತೀನಿ, ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೆಂಡದ ಮೇಲೇ ಹಾಕಿ ಸುಟ್ಕೊಳ್ತಾ ಇದ್ರು. ಈಗ ಒಲೆ ಇಲ್ವಲ್ಲ, ಹಾಗಾಗಿ ಹಾಗೇ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಸ್ವಲ್ಪ ಹಸಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಏನು ಫ್ರೈ ಮಾಡೋವಂಥ ಅಗತ್ಯ ಇಲ್ಲ, ಹಾಗೆಯೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನಿಲ್ಲಿ ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. 4 ಗಂಟೆ ಎಲ್ಲ ನೆಂದೋಗ್ಬಿಡುತ್ತೆ, ಸಾಕಾಗುತ್ತೆ 4 ಅವರ್ಸು. ನಾವು ಬೆಳಗ್ಗೆ ಬಸ್ಸಾರು ಮಾಡ್ತೀವಿ ಅನ್ನೋದಾದರೆ ರಾತ್ರಿನೇ ನೆನೆಸಿಟ್ರೂ ಪರವಾಗಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಡೈರೆಕ್ಟ್ ತಣ್ಣೀರಿಗೇ ಹಾಕ್ತಾಯಿದ್ದೀನಿ, ಬಿಸಿ ನೀರಂತ ಏನಿಲ್ಲ. ತಣ್ಣೀರಿಗೇ ಹಾಕಿಬಿಟ್ಟು ನಮಗೆ ಯಾವ ಸೊಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಬಸ್ಸಾರು ಮಾಡಲಿಕ್ಕೆ ತುಂಬ ಟೈಮೇನು ತಗೊಳ್ಳಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ನೋಡಿ ಈ ರೀತಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ವಿಷಲ್ ಕೂಗಿಸ್ಕೋಬಾರ್ದು. ನಾವಿಲ್ಲಿ ಕಾಳನ್ನು ನೆನೆಸಿರೋದ್ರಿಂದ ತುಂಬ ವಿಷಲ್ ಏನು ಬೇಕಾಗಲ್ಲ. ಡೈರೆಕ್ಟ್ ಹಾಗೇನೂ ಮಾಡ್ಬೋದು, ಆದರೆ ಒಂದು ಸ್ವಲ್ಪ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಒಂದೇ ಒಂದು ವಿಷಲ್ಗೆ ನಾನು ತೆಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಳು ಬೆಂದಿದೆ. ಇದಕ್ಕಿಂತ ಜಾಸ್ತಿ ಆದರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಈ ರೀತಿ ಇದಿಷ್ಟೂ ಬಸ್ಕೊಳ್ತಾ ಇದ್ದೀನಿ ನೀರನ್ನು. ಕಟ್ಟು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ತೋರಿಸ್ತಾ ಇರುವಂಥ ಉದ್ಕ ರೆಸಿಪಿ ಚಿತ್ರದುರ್ಗ, ಹೊಸದುರ್ಗ ಕಡೆ ಮಾಡುವಂಥದ್ದು. ನೋಡಿ ಈ ರೀತಿ ಕಟ್ಟನ್ನೆಲ್ಲ ಎತ್ತಿಟ್ಕೊಂಡು, ಈಗ ಈ ಟೈಮಲ್ಲಿ ಬೇಕಿತ್ತು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಹಾಗೆಯೇ ಬೆಂದಿರುವಂಥ ಕಾಳು ಮತ್ತು ಸೊಪ್ಪು ಎರಡನ್ನೂ ಸೇರಿಸಿ ನಾವಿಲ್ಲಿ ಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ನೈಸಾಗಿ ಏನು ಬೇಕಾಗಲ್ಲ, ನಾವು ಸಾಂಬಾರಿಗೆ ಹೇಗೆ ರುಬ್ಕೊಳ್ತೀವೋ ಆ ರೀತಿ ರುಬ್ಕೊಂಡ್ರೆ ಸಾಕು. ಇಲ್ಲಿ ನಾನು ಹುಣಸೆಹಣ್ಣು ಚೆನ್ನಾಗಿತ್ತು, ಹಾಗಾಗಿ ಡೈರೆಕ್ಟ್ ಹಾಗೆಯೇ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಮಸಾಲೆಗೆ. ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋವಂಥದ್ದನ್ನು ಸ್ವಲ್ಪ ನಾನು ಕಾಳಿಗೆ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಕಟ್ಟನ್ನು ತೊಗೊಂಡು ಅದರಲ್ಲಿ ಸ್ವಲ್ಪ ಕಟ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಮತ್ತೆ ಎಕ್ಸ್ಟ್ರಾ ನೀರು ಸೇರಿಸೋ ಅಗತ್ಯ ಬೀಳಲ್ಲ. ಇದೇ ನೀರನ್ನು ಬಳಸ್ಕೊಂಡು ನಾವಿಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು. ನೋಡಿ ಹೀಗೆ ರುಬ್ಬಿರೋಂತಹ ಮಸಾಲೆನ ತೆಗೆದ್ಬಿಟ್ಟು ಅದರಲ್ಲಿ ಅರ್ಧ ಚಮಚದಷ್ಟು ನಾನು ಕಾಳಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋದಷ್ಟೂ ಕೂಡ ನಾನಿಲ್ಲಿ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ತೆಳ್ಳಗೆ ಬೇಕಿತ್ತು ಅಂದರೆ ತೆಳುವಾಗಿ ಮಾಡ್ಕೊಳ್ಬೋದು. ನಮಗಿಲ್ಲ ಗಟ್ಟಿಗೆ ಬೇಕು ಅಂತಂದರೆ ಗಟ್ಟಿ ಸಾಂಬಾರನ್ನೇ ಮಾಡ್ಕೊಳ್ಬೋದು. ಅವರಿಷ್ಟಕ್ಕೆ ತಕ್ಕಂತೆ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಸ್ವಲ್ಪ ತೆಳುವಾಗೇ ಮಾಡಿರೋದು ನಾನು ಸಾಂಬಾರನ್ನ. ಈ ರೀತಿ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಮಾತ್ರ. ಈ ಉದ್ಕ ಸಾರಿಗೆ ಮುದ್ದೆನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನಿಲ್ಲಿ ಕಾಳಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾಗಿದ ಮೇಲೇ ನಾವು ಕಾಳನ್ನು ಹಾಕಬೇಕಾಗತ್ತೆ. ಈ ಉದ್ಕ ಮುದ್ದೆಗೆ ಸಖತ್ ಕಾಂಬಿನೇಷನ್ ಅಂತಂದರೆ ಈ ಕಾಳು ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇ ರೀತಿ ನಾವು ಬಸ್ಸಾರು ಮಾಡಲಿಕ್ಕೆ ಎಲ್ಲ ರೀತಿಯ ಕಾಳು ಬೇಳೆಗಳನ್ನು ಯೂಸ್ ಮಾಡ್ಕೊಳ್ಬೋದು. ಅವರೆಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಹಾಗೆಯೇ ನಾಟಿ ಅಲಸಂದೆ ಕಾಳು, ಹಸಿ ತೊಗರಿ ಕಾಳು, ಅವರೆಕಾಳು ಎಲ್ಲದರಿಂದನೂ ಉದ್ಕನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಕೂಡ ಟ್ರೈ ಮಾಡಿ ಬೇಕಿದ್ರೆ. ನೋಡಿ ಹೀಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿದ ಮಸಾಲೆನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸಾಕಾಗುವಷ್ಟು ಕಾಯಿನ ಹಾಕ್ಕೊಳ್ಬೇಕು. ಕಾಯಿ ಇದ್ದಷ್ಟು ತುಂಬ ಟೇಸ್ಟ್ ಅನಿಸುತ್ತೆ ಕಾಳು ಮಾತ್ರ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟವ್ ಆನಲ್ಲೇ ಇರಬೇಕು, ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯಾಹ್ನದವರೆಗೂ ಇರಬೇಕು ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈ ಕಾಳನ್ನು, ಕಾಯಿ ಜಾಸ್ತಿ ಹಾಕಿರೋದ್ರಿಂದ.
ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದರಲ್ಲಿ ನಾನು ಎಲ್ಲ ರೆಸಿಪಿಗಳನ್ನೂ ಹಾಕಿದ್ದೀನಿ. ಸುಮಾರಷ್ಟು ರೆಸಿಪೀಸ್ ಇದೆ. ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಇದೇ ರೀತಿಯ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನಾನು ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪೀಸ್ನ ತರ್ತೀನಿ. ಹಾಗೆಯೇ ಹಳ್ಳಿ ಕಡೆ ಮಾಡುವಂತಹ ರೆಸಿಪೀಸ್ ಮಾತ್ರ ಕಡ್ಡಾಯವಾಗಿದ್ದೇ ಇರುತ್ತೆ. ಅದಕ್ಕೋಸ್ಕರನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.